ಒಬ್ಬ ಕಲಾವಿದ ಆಗಬೇಕು, ಒಬ್ಬ ಹೀರೋ ಆಗಬೇಕು ಅನ್ನೋಂಥ ಆಸೆನ ಇಟ್ಕೊಂಡು ಮೊದಲ ಸಿನಿಮಾದಲ್ಲಿ ಕಟ್ಔಟ್ ಹಾಕುವಂಥ ದಿನ, ಜನ ಥಿಯೇಟ್ರಿಗೆ ಬರುವಂಥ ದಿನ ಅಂದ್ಕೊಂಡಂಗಾಗಿದ್ರೆ ಥಿಯೇಟ್ರಲ್ಲಿ ಇರಬೇಕಿತ್ತು. ಬಟ್ ಆದರೆ ಒಂದಿಷ್ಟು ಅನಿವಾರ್ಯ ಕಾರಣಕ್ಕೆ ಪೊಲೀಸ್ ಕಸ್ಟಡಿಯಲ್ಲಿ ಕಾಲ ಕಳೆಯುವಂತಹ ಪರಿಸ್ಥಿತಿಲಿ ನಟ ಮಡೆನೂರ್ ಮನು ಇರಬೇಕಾಯ್ತು. ಎಲ್ಲದ್ರ ಬಗ್ಗೆ ಈಗಷ್ಟೇ ರತ್ನಾಕರ ಜೈಲಿಂದ ರಿಲೀಸ್ ಆಗಿದ್ದಾರೆ. ಏನು ಹೇಳ್ತಾರೆ ಅಂತ ಮನು ಅನ್ಕೊಂಡಂಗಾಗಿದ್ರೆ ಫಸ್ಟ್ ಡೇ ಥಿಯೇಟ್ರಲ್ಲಿ ಇರಬೇಕಿತ್ತು. ಅವತ್ತು ಅನ್ನಪೂರ್ಣೇಶ್ವರಿ ಸ್ಟೇಷನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿದ್ರಿ. ಅಷ್ಟು ವರ್ಷದ ಕನಸು ಒಂದೇ ದಿನಕ್ಕೆ ನೀರಲ್ಲಿ ಹೋಮ ಮಾಡ್ದಂಗೆ, ಮಳೆಯಲ್ಲಿ ಹುಣಸೆ ಹಣ್ಣು ತೊಳ್ದಂಗೆ ಅಂತ ಒಂದು ಮಾತಿದೆಯಲ್ಲ, ಹಂಗೆ ನಿಮ್ಮ ಲೈಫಲ್ಲಿ ಆಯ್ತಾ? ಏನು ಕಾರಣಕ್ಕಾಯ್ತು ಅಂತ? ಸ್ಮಶಾನ ಸರ್ ಇದು. ಅಂದರೆ ಬೂದಿಲಿ ಮೂಳೆನೂ ಸಿಗಬಾರ್ದು ಅಂತಾರಲ್ಲ, ಆ ಥರ ಆಗಿರೋ ಪರಿಸ್ಥಿತಿ. ಈ ಪರಿಸ್ಥಿತಿ ಯಾವ ಶತ್ರುಗಳಿಗೂ ಬರಬಾರ್ದು, ಯಾರಿಗೂ ಬರಬಾರ್ದು. ಯಾರ್ಯಾರು ಮಾಡಿದಾರೆ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ. ನಾನು ಯಾರಿಗೂ ಕೇಡು ಬಯಸಲ್ಲ, ಯಾರಿಗೂ ಸವಾಸ ಹೋದವನಲ್ಲ. ನನ್ನ ಕೆಲಸ ಆಯ್ತು, ನಾನು ಇದು ಮಾಡಿದೆ. ಬಟ್ ಒಂದು 32 ವರ್ಷಕ್ಕೆ ಒಂದು ಒಳ್ಳೆ ಬುದ್ಧಿ ಕಲಿಸಿದ್ರು. ನೀನು ಹಿಂಗಲ್ಲ, ನೀನು ಹುಡುಗಾಟ ಹಿಂಗಲ್ಲ, ನೀನು ಚೈಲ್ಡ್ ಥರ ಆಡಬೇಡ, ನೀನು ಬೇರೆ ಲೆವೆಲ್ಲು, ಈ ಬುದ್ಧಿ ಕಲಿ ಅಂತ ಒಂದು ಬುದ್ಧಿ ಕಲಿಸಿದ್ರು ಅಷ್ಟೇ. ನನ್ನ ಯಾರ್ಯಾರು ಬೈಕೊಂಡವ್ರೆ, ಯಾರ್ಯಾರು ಬೈದವ್ರೆ, ನನಗೆ ಯಾರೇನು ಶತ್ರುಗಳಲ್ಲ, ಎಲ್ಲ ನಮ್ಮ ಕರ್ನಾಟಕರೆ, ನಮ್ಮ ಕನ್ನಡಿಗರೆ. ಅವರೆಲ್ಲ ನಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನಗೆ ಬೈದು ಬುದ್ಧಿ ಹೇಳವ್ರೆ. ಇನ್ನು ಬುದ್ಧಿ ಕಲ್ತ್ಕೊಂಡು ಹೋಗ್ಬೇಕು ಸರ್, ಬೇರೆ ಏನಿಲ್ಲ. ಈಗ ಈ ಸಿನಿಮಾ ರಿಲೀಸ್ ಹಿಂದಿನ ದಿವಸ ಕೆಲವು ಸ್ಟ್ರಾಟಜಿಗಳಿರುತ್ತೆ, ಪ್ರಮೋಷನ್ಸ್ ಗಿಮಿಕ್ಸ್ ಅಂತ ಇರುತ್ತೆ. ಫಸ್ಟ್ ಎಲ್ಲ ಇದು ನಿಮ್ಮ ಮೇಲೆ ಅದು ಆಪ್ತರೆ ಕೊಟ್ಟಂತ, ಸಂತ್ರಸ್ತೆ ಕೊಟ್ಟಂತ ಕಂಪ್ಲೇಂಟ್ ನೋಡಿದಾಗ ಇದೆಲ್ಲ ಒಂದು ಪ್ರಚಾರದ ಗಿಮಿಕ್ ಅನ್ನುವಂತ ಮಾಹಿತಿ ಇತ್ತು, ಮಾತುಗಳು ಕೇಳಿ ಬಂತು. ಬಟ್ ಎಕ್ಸಾಕ್ಟ್ ಆಗಿ ಏನಾಯ್ತು? ಈಗ ನಿಮ್ಮ ಜೊತೆ ಇದ್ದಂಥವ್ರೆ, ಜೊತೆಗಿದ್ದಂತ ಅಷ್ಟು ದಿನಗಳ ಜರ್ನಿ ಮಾಡಿದಂಥವ್ರು ಕಂಪ್ಲೇಂಟ್ ಕೊಡ್ತಾರೆ. ಆ ಸಿಚುವೇಶನ್ ಹೆಂಗ್ ಫೇಸ್ ಮಾಡಿದ್ರಿ, ಯಾಕಾಯ್ತು ಅಂತ? ಸರ್, ಅದು ಏನು ಕೊಟ್ಟರು, ಯಾರು ಕೊಡಿಸಿದ್ರು ಅದು ನನಗೂ ಗೊತ್ತಿಲ್ಲ. ಏನಿದೆ ಕಾನೂನು ತನಿಖೆ ನಡೀತಿದೆ, ಚಾರ್ಜ್ ಶೀಟ್ ಏನು ಬರುತ್ತೆ, ಕೋರ್ಟಲ್ಲಿ ಏನಿದೆ ನ್ಯಾಯಾಂಗಕ್ಕೆ ನಾನು ತಲೆ ಬಾಗ್ತೀನಿ, ಅದ್ರದ್ದೇನಿಲ್ಲ. ಇನ್ನು ಅದು ಬಿಟ್ರೆ ಇನ್ನು ಆಡಿಯೋದು ಕೇಳಿ ನನಗೆ ಈ ಥರದ್ದೆಲ್ಲ ಇದೆಯಾ ಏನು, ನನಗೆ ಮೈಯೆಲ್ಲ ಉರಿತಿದೆ ಆಡಿಯೋ ಕೇಳಿದರೆ ಹಿಂಗಿದೆ ಅಂತ. ಅವರು ಯಾರು ಈಗೇನು ಗೊತ್ತಾ, ಹೊರಗಡೆ ಹೋದಾಗ ಇವನು ಪ್ರೂವ್ ಮಾಡೋಕೆ ಹೋಗ್ತಾ ಇದ್ದಾನೆ, ಅದು ಮಾಡೋಕೆ ಹೋಗ್ತಿದ್ದಾನೆ. ಈಗ ಒಂದು ಕಲ್ಲಲ್ಲ ಸರ್, ನನ್ನ ಮೇಲೆ ಮಿನಿಮಮ್ ಒಂದು 15-20 ಒಂದು ಲಾರಿಲಿ ದೊಡ್ಡ ಸೈಜ್ನೇ ತುಂಬಿಟ್ಟಿದ್ದಾರೆ. ಹಾಕಲ್ಲ, ಆಗ ತುಂಬ ಕಷ್ಟ ಆಗುತ್ತೆ. ಇನ್ನೂ ಗೊತ್ತಿಲ್ಲ ಯಾವಾಗ ಹೆಂಗೆ ಎದಳ್ತೀನೋ, ಏನು ಕತೆ ಅನ್ನೋ ಗೊತ್ತಿಲ್ಲ. ತುಂಬ ಈಗ ಯಾವುದೋ ಒಂದು ಸುಂದರವಾದ ಒಂದು ಬೈಕ್ ತಗೋಬೇಕು, ಒಂದು ಸಿನಿಮಾ ಅನ್ನೋ ಬೈಕು. ನಾನು ಹುಟ್ಟಿ ತೊಡಿನ ಒಂದು ಕನಸು, ಒಂದು 16-17 ವರ್ಷದ ಕನಸು, ಜೂನಿಯರ್ ಆರ್ಟಿಸ್ಟ್ಗಳು ಮಾಡ್ಕೊಂಡು ಇದಾಗಬೇಕು ಅಂತ ಒಂದು ಕನಸಲ್ಲಿ ಒಂದು ಬೈಕ್ ತಗೊಂಬರ್ತೀನಿ, ಸಿನಿಮಾ ಅನ್ನೋ ಬೈಕ್ನ. ಅದು ಥಿಯೇಟ್ರಿಂದ ಇನ್ನೇನು ನಾಳೆ ಶೋರೂಮಲ್ಲಿ ಬಿಡಿಸ್ಬೇಕು ಗಾಡಿ, ಇನ್ನು ಕೀನು ಆನ್ ಮಾಡಿರಲ್ಲ, ಒಂದು ಕಾರ್ ತಂದು ಹೊಡಿತಾರೆ ಇಷ್ಟೇ. ನಾನು ಅಷ್ಟರೊಳಗಡೆ ಆಡಿಯೋನ ಲಾರಿ ತಂದು ಮಟಾಶ್ ಅಂದರೆ ಕೈ ಕಾಲಿಗೆ ಏನು ಉಳಿಬಾರ್ದು, ಮಿದ್ಲು ಸತಿ ಉಳಿಬಾರ್ದು ಅನ್ನೋ ಮಟ್ಟಕ್ಕೆ ಹಿಂದೆ ಮುಂದೆ ಹಾಕಿದ್ದಾರೆ. ಈಗ ಗೊತ್ತಿಲ್ಲ ನಾನು ಕರ್ನಾಟಕದ ಜನತೆ ಹೆಂಗೆ ಹೊರಗಡೆ ನನ್ನ ರಿಸೀವ್ ಮಾಡ್ಕೋತಾರೋ, ನನ್ನ ಹೆಂಗೆ ಬೈದ್ಕೊಂತಾರೋ ಹೊರಗಡೆ ಗೊತ್ತಿಲ್ಲ. ಯಾರು ಬೈದರು, ಯಾರು ಇದು ಮಾಡಿದ್ರು. ಈಗ 50% ಕೈ ಬಂತು ಬಾಯಿ ಬರಲಿಲ್ವೇ ಈ ಹುಡುಗಂಗೆ ಅಂತ ಅನ್ನೋರು ಇದ್ದಾರೆ. ಇನ್ನು 50 ಜನ ಒಂದು 50%, ಒಂದು 50ರಲ್ಲಿ ಒಂದು 20% ಈ ನನ್ನ ಮಗ ಇಷ್ಟೊಂದು ದುರಾಂಕಾರ ಅಂತಲೂ ಬೈಕೊಂಡಿರ್ತಾರೆ. ಇನ್ನು 30% ಕೆಲವರು ನನ್ನ ಹಿಂದೆ ಜರ್ನಿಲಿ ಕೆಲವರೆಲ್ಲ ಆಗ್ಬೇಕಿತ್ತು ನನ್ನ ಮಗನಿಗೆ ಅನ್ನೋರು ಇದ್ದಾರೆ. ಬಟ್ ಎಲ್ಲರಿಗೂ ಒಳ್ಳೇದಾಗಲಿ. ನಾನಿದು ಆಡಿಯೋ ನಂದಲ್ಲ.